ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ಬೆಂಡೆಕಾಯಿ ಫ್ರೈ ಮಾಡೋದನ್ನು ಹೆಂಗಂತ ತಿಳಿಸ್ಕೊಡ್ತೀನಿ. ಬೆಂಡೆಕಾಯಿ ಪಲ್ಯ ಯಾವತ್ತೂ ತಿಂದಿರಂಗಿಲ್ಲ. ಸೂಪರ್ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಪಲ್ಯ ಭಾಳಷ್ಟು ರುಚಿಯಾಗಿರುತ್ತೆ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿನ್ಬೋದು. ಇಂಥ ಪಲ್ಯ ಹಚ್ಕೊಂಡು ತಿಂದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿರಿ. ಮೊದಲನೇದಾಗಿ ನೋಡಿರಿ, ನಾನು ಇಂಡಕ್ಷನ್ ಆನ್ ಮಾಡ್ಕೊಂಡ್ರೆ ಇಂಡಕ್ಷನ್ ಮೇಲೆ ಬೆಂಡೆಕಾಯಿ ಹುರ್ಕೊತೀನಿ. ಯಾಕಂದ್ರೆ ಸ್ವಲ್ಪ ಲೋಳೆ ಬರೋದಿಲ್ಲ ರೀ ಇಂಡಕ್ಷನ್ ಮೇಲೆ ಹುರ್ಕೊಂಡ್ರೆ. ನಾನು ಗ್ಯಾಸ್ ಮೇಲೆ ಹುರ್ಕೊತೀನಿ, ಅದನ್ನು ಇಂಡಕ್ಷನ್ ಮೇಲೆ ಮಾಡ್ತೀನಿ ರೀ. ಲೋಳೆ ಇಲ್ಲಂಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೆಂಡೆಕಾಯಿ ಮೊದಲಿಗೆ ಫ್ರೈ ಮಾಡ್ಕೋಬೇಕು ರೀ. ಈಗ ಫ್ರೈ ಮಾಡ್ಕೊಂಬರೋದ್ರಿ. ನಾನಂತೂ ಮೆಜರ್ಮೆಂಟ್ ಹೇಳೋಂಗಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ಹಾಕೋರಿ ಬೆಂಡೆಕಾಯಿ ಹುರ್ಕೊಳಕ್ಕೆ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಳ್ತೀನಿ. ನಿಮ್ಗೆ ಎಣ್ಣೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ, ಸ್ವಲ್ಪ ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು ರೀ. ಅವನ್ನ ಒಟ್ಟೆ ಲೋಳೆ ಬರ್ಬಾರ್ದು ನೋಡಿರಿ. ಹೆಂಗೆ ಸರಿಯಾಗಿ ಬೆಂಡೆಕಾಯಿ ಹುರ್ಕೋಬೇಕು ನೋಡಿರಿ. ಇಲ್ಲಿ ಹಿಂಗೆ ಬೆಂಡೆಕಾಯಿ ಹುರ್ಕೋಬೇಕು ರೀ. ನೋಡಿರಿ, ಇಲ್ಲೇ ಬೆಂಡೆಕಾಯಿ ಫ್ರೈ ಆಗ್ಯಾವ ನೋಡಿರಿ. ಸ್ವಲ್ಪ ಲೋಳೆ ಐತಿ ನೋಡಿರಿ, ಒಂದು ಲೀಟ್ರ್ ಇಲ್ಲದೆ ಒಂದಕ್ಕೊಂದು ಒಂಚೂರು ಹತ್ಕೊಂಡಿಲ್ಲ ನೋಡಿರಿ. ಈಗ ಬೆಂಡೆಕಾಯಿ ಫ್ರೈ ಆಗ್ಯಾವ, ಅದನ್ನ ಒಗ್ಗರಣೆ ಕೊಡೋಣ. ಈಗ ನೋಡಿರಿ, ನೀವು ಹಿಂಗೆ ಬೆಂಡೆಕಾಯಿ ಹುರ್ಕೊಳ್ರಿ, ಅಂದರೆ ಪಲ್ಯ ಮಸ್ತ್ ಬರುತ್ತೆ. ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಸಹಿತ ತಿನ್ಬೋದು ಈ ಪಲ್ಯನ. ಈಗ ನೋಡಿರಿ, ಮೊದಲೇದಾಗಿ ಒಂದು ಇಂಡಕ್ಷನ್ ಮೇಲೆ ತವಿ ಇಟ್ಟನಿ. ತವಿ ಕಾಯಿ ಆಗ್ತದೆ. ತವಿ ಕಾಯ್ದ್ಮೇಲೆ ಸ್ವಲ್ಪ ನಮ್ಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೇನೆ ನೋಡಿರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಒಗ್ಗರಣೆಗೆ. ನೋಡಿರಿ, ಏನು ಕಾದೈತಿ. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತಂದು ಸಿಡಿತಿರ್ಬೇಕು. ಅವಾಗ ಸ್ವಲ್ಪ ಈಗ ಕರಿಬೇವಿನೆಲೆ ಹಾಕೊಳ್ಳೋಣ ಒಗ್ಗರಣೆಗೆ. ನೋಡಿ, ಒಗ್ಗರಣೆಗೆ ಕರಿಬೇವಿನೆಲೆ ಹಾಕೊಳ್ತೀನಿ. ಕರಿಬೇವು ಚಟಪಟ ಅಂತ ಸೊನ್ನೆ ಬರೋದೈತಿ. ಈಗ ಉಳ್ಳಾಗಡ್ಡೆ ಹಾಕೊಳ್ಳೋಣ ರೀ. ಕಟ್ ಮಾಡ್ಕೊಂಡಂತ ಉಳ್ಳಾಗಡ್ಡೆ ಹಾಕೊಳ್ಳೋಣ ಒಗ್ಗರಣೆಗೆ. ಈಗ ಉಳ್ಳಾಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೆ ನಮ್ಗೆ ಟೋಟಲಿ ಪಲ್ಯಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ರೀ. ಈಗ ನೋಡಿರಿ, ಉಳ್ಳಾಗಡ್ಡೆ ಫ್ರೈ ಆಗತ್ತಾವ. ಈಗ ಉಳ್ಳಾಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕಂದ್ರೆ ನಮ್ಗೆ ಟೋಟಲಿ ಬೆಂಡೆಕಾಯಿ ಪಲ್ಯ ಎಷ್ಟು ಬೇಕಲ್ಲ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೋತಾನೆ ರೀ. ಈಗ ನೋಡಿರಿ, ಈಗ ಉಳ್ಳಾಗಡ್ಡೆ ಸ್ಮ್ಯಾಶ್ ಆಗತ್ತಾವ. ಅದು ಹಂಗೆ ಈಗ ಕಟ್ ಮಾಡ್ಕೊಂಡಿದ್ದೆಲ್ಲ ಟೊಮೆಟೊ ಹಾಕೊಳ್ಳೋಣ ರೀ ಒಗ್ಗರಣೆಗೆ. ನೋಡಿರಿ, ಈಗ ಉಳ್ಳಾಗಡ್ಡೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈಗ ಉಪ್ಪು ಹಾಕಿದ್ರೆ ಉಪ್ಪು ಹಾಕಿದ್ರೆ ಲಘುನ ಸ್ಮ್ಯಾಶ್ ಆಗ್ತೈತಿ. ನೋಡಿ, ಸ್ಮ್ಯಾಶ್ ಆಗತ್ತೈತಿ. ಪಲ್ಯ ಅಂತೂ ಭಾಳ ಸೂಪರ್ ಆಗತ್ತಿ. ವಿಡಿಯೋನ ಕೊನೆ ತನಕ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ ಹಂಗಾಗತ್ತಂತಂದು. ನೋಡಿರಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಆಲ್ರೆಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿವಲ್ಲ. ನಿಮ್ಮ ಮೈಂಡ್ ಉಪ್ಪು ನಿಮಗೆ ಜಾಸ್ತಿ ತಿನ್ಬೇಕಂದ್ರೆ ಹಾಕೋರಿ. ನಾವಂತೂ ಹಾಕೊಂಡಿಲ್ಲ. ನೋಡಿ, ನೀವು ನೋಡ್ತಿರ್ಬೋದು ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಎಷ್ಟು ಅಂದ್ರೆ ಸ್ಮ್ಯಾಶ್ ಆಗೈತಿ. ಈಗ ರುಚಿ ತಕ್ಕಷ್ಟು ಖಾರ ಹಾಕೊಳ್ಳಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕೋರಿ. ನಾನು ಒಂದು ಸ್ಪೂನ್ ಖಾರ ಹಾಕೋತೇನೆ ರೀ. ಈಗ ಅಷ್ಟು ಖಾರದ ಪುಡಿ ಹಾಕೋತೇನೆ ರೀ. ನೋಡಿರಿ, ಸ್ವಲ್ಪ ಖಾರದ ಪುಡಿ ಹಾಕೊಳ್ತೇನೆ ನಾನು. ನೋಡಿರಿ, ಖಾರದ ಪುಡಿ ಹಾಕ್ತೀನಿ. ನೋಡಿ, ಚೆನ್ನಾಗಿ ಇನ್ನೊಮ್ಮೆ ಅಷ್ಟು ಮಸಾಲೆ ಎಲ್ಲದಕ್ಕೂ ಹಾಕ್ಕೊಂಡು ಕಟ್ಟಾಕೊಳ್ಳೋಣ ರೀ. ಇನ್ನು ಸ್ವಲ್ಪ ಕಲರ್ಗೆ ರೀ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ರೀ. ನೋಡಿ, ಸ್ವಲ್ಪ ಕಲರ್ಗೆ ಅರಿಶಿನ ಹಾಕೊಳ್ತೇನೆ. ಈಗ ಅಷ್ಟು ಮಸಾಲೆನ ಸರಿಯಾಗಿ ಕುಡಿಸ್ಕೊಬೇಕಲ್ಲ ರೀ. ಕುಡಿಸ್ಕೊಳ್ಳೋಣ ರೀ. ಹಿಂಗೆ ಗಟ್ಟಿ ಬರ್ಬೇಕು ನೋಡಿರಿ ಮಸಾಲೆ. ಹಿಂಗೆ ಗಟ್ಟಿ ಬಂದರೆ ನಮಗೆ ಪಲ್ಯ ಭಾಳ ಚಲೋ ಆಗುತ್ತೆ ರೀ. ಈಗ ಕೊನೆಯದಾಗಿ ನಾವು ಹುರಿದುಕೊಂಡಿದ್ದೆಲ್ಲ ಬೆಂಡೆಕಾಯಿ ಹಾಕೊಳ್ಳೋಣ ರೀ. ನೋಡಿ, ಹಾಕೊಳ್ತೀನಿ. ಈಗ ಬೆಂಡೆಕಾಯಿಗೆ ಎಲ್ಲ ಮಸಾಲೆ ಹತ್ತುವಂಗೆ ಸರಿಯಾಗಿ ಫ್ರೈ ಮಾಡಬೇಕು. ಈಗ ಲಾಸ್ಟಿಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ತೀನಿ. ಯಾಕಂದ್ರೆ ಮಸಾಲೆ ಭಾಳ ಗಟ್ಟಿರ್ತದೆ. ನೀರು ಹಾಕಿ ಚೆನ್ನಾಗಿ ಮಾಡ್ಕೊಳ್ತೀನಿ. ನೋಡಿರಿ, ಬೆಂಡೆಕಾಯಿ ಪಲ್ಯ ಎಷ್ಟು ಮಸ್ತ್ ಬರತೈತಿ. ನೋಡಿರಿ, ಬೆಂಡೆಕಾಯಿ ಹೆಂಗೆ ಕಾಣತೈತಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಹಂಗೆ ಬಿಡೋಣ ರೀ. ಅಂದರೆ ಬೆಂಡೆಕಾಯಿಗೆ ಸ್ವಲ್ಪ ಎಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಳ್ಳಿ. ನೋಡಿರಿ, ಪ್ಲೇಟ್ ಮುಚ್ಚಾತೀನಿ ಈಗ ನೋಡಿರಿ, ಪ್ಲೇಟ್ ಓಪನ್ ಮಾಡತ್ತೀನಿ. ಬೆಂಡೆಕಾಯಿಗೆ ಎಲ್ಲ ಮಸಾಲೆ ಹೆಂಗೆ ಕೊಡ್ತೈತೆ ಅಂತ ನೋಡಿರಿ. ನೋಡಿರಿ, ಬೆಂಡೆಕಾಯಿ ಹೆಂಗೆ ಕಾಣತೈತಿ. ನೀವು ಬೇಕಂದ್ರೆ ಗರಂ ಮಸಾಲ ಧನಿಯಾ ಪೌಡರ್ ಎಲ್ಲ ಹಾಕೋಬೋದು. ನಾನು ಅದನ್ನೆಲ್ಲ ಸ್ಕಿಪ್ ಮಾಡೀನಿ, ಹಾಕೊಂಡಿಲ್ಲ. ನೀವು ಬೇಕಾದ್ರೆ ಹಾಕೊಳ್ಳಿ, ಹಾಕೋದೇ ಇರಲಿ. ನಾನು ಹಿಂಗೆ ಮಾಡೋದು ಅಡುಗೆನ ನೀವು ಟ್ರೈ ಮಾಡಿರಿ. ಜಾಸ್ತಿ ಏನು ಐಟಮ್ಸ್ ಬೇಕಾಗೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ನಮ್ಮ ಬೆಂಡೆಕಾಯಿ ರೆಸಿಪಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಹೆಂಗಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.